ಅಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅಧಿಕಾರ ಹಸ್ತಾಂತರ ಮಾಡುವ ಪ್ರಕ್ರಿಯೆನಲ್ಲಿರುವಾಗ ಏನ್ ಹೇಳ್ತಿದ್ರು ಸುತ್ತಮುತ್ತ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಡೆ ಇಳಿತಾರೆ ಅಂದ್ರೆ ಆ ಸ್ಥಾನಕ್ಕೆ ಯಾರಾದ್ರೂ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ. ಬಟ್ ಈಗ ಸ್ಪಷ್ಟ ಆಗಿರೋದೇನು ಅಂತಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ನೇಮಕ ಆಗಿದ್ದಾರೆ. ಸೊ ದಲಿತ ಮುಖ್ಯಮಂತ್ರಿ ಅನ್ನೋದು ಕನಸಾಗಿದೆ. ಅದಕ್ಕೆ ಒಂದು ಗಾದೆ ಇದೆಯಲ್ಲ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ. ಅದಾಗಿದೆ. ಸೊ ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಈ ದಲಿತ ಸಮಾಜ ಎಲ್ಲಿವರೆಗೆ ಒಂದು ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿರ್ತಾರೋ ಅಲ್ಲಿವರೆಗೆ ಇವರಿಗೆ ಸ್ಥಾನಮಾನಗಳು ಸಿಗಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ವೋಟ್ ಹಾಕ್ಸ್ಕೊಂಡ್ರು, ಮುಖ್ಯಮಂತ್ರಿ ಆಗ್ಲಿಲ್ಲ. ದಲಿತರು ವೋಟ್ ಹಾಕಿದ್ಯಾರ್ಗೆ? ಕಾಂಗ್ರೆಸ್ಗೆ. ಪರಮೇಶ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅವರನ್ನ ಚುನಾವಣೆಯಲ್ಲಿ ಸೋಲ್ಸ್ಬಿಟ್ರು. ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿನೂ ಆಗಕ್ಕಾಗ್ಲಿಲ್ಲ. ಅದ್ರ ದಲಿತ ವೋಟ್ ಹಾಕಿದ್ಯಾರಿಗೆ? ಎಲ್ಲಿಗೆ? ಕಾಂಗ್ರೆಸ್ಗೆ. ಅಂದ್ರೆ ಖರ್ಗೆ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ, ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ, ದಲಿತರು ಮಾತ್ರ ಕಾಂಗ್ರೆಸ್ ವೋಟ್ ಹಾಕ್ತಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕು ಅನ್ನೋದು ಕಾಂಗ್ರೆಸ್ ತಲೆ ಒಳಗಡೆ ಉಳಿದ್ಬಿಟ್ಟಿದೆ. ಸೊ ಎಲ್ಲಿವರೆಗೆ ನಾವು ಒಂದು ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗ್ತೀವೋ ಅಲ್ಲಿವರೆಗೆ ನಮಗೆ ಸ್ಥಾನಮಾನಗಳು ಸಿಗುತ್ತೆ ಅನ್ನೋದು ಒಂದು ಭ್ರಮೆ. ವೋಟ್ ಬ್ಯಾಂಕ್ ಆಗೋರು ಬಾರ್ಗೈನ್ ಮಾಡಕ್ಕಾಗಲ್ಲ ಅನ್ನೋ ಸೂಕ್ಷ್ಮ ಅರ್ಥ ಆಗ್ಬೇಕು. ಯಾರು ವೋಟ್ ಬ್ಯಾಂಕ್ ಆಗ್ತಾರೋ ಅವರು ಅಧಿಕಾರವನ್ನ ಬಾರ್ಗೈನ್ ಮಾಡಕ್ ಆಗಲ್ಲ ಅನ್ನೋ ಸೂಕ್ಷ್ಮ ನಮ್ಮ ಸಮಾಜಕ್ಕೆ ಎಲ್ಲಿವರೆಗೆ ಅರ್ಥ ಆಗಲ್ವೋ ಅಲ್ಲಿವರೆಗೆ ನಮ್ಮ ಸ್ಥಿತಿ ಹೀಗೆ ಇರ್ತದೆ. ಆದ್ರಿಂದ ಮತ್ತೆ ನಾನು ಕೈ ಮುಗಿದು ಹೇಳ್ತೀನಿ, ನೀವು ಯಾವುದೇ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗ್ಬೇಡಿ, ನ್ಯೂಟ್ರಲ್ ಆಗಿರಿ. ನಿಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳಿಕ್ಕೆ ಒಂದು ಪ್ರೆಷರ್ ಗ್ರೂಪ್ ಆಗಿ. ಇದು ನನ್ನ ಅನಿಸಿಕೆ. ಹಾಗಾಗಿ ಈ ಸಾರಿ ದಲಿತ ಮುಖ್ಯಮಂತ್ರಿ ನಾವೆಷ್ಟೇ ಮಾತಾಡಿದ್ರು ನನಗನ್ಸುತ್ತೆ ಆ ಸಾಧ್ಯತೆಗಳು ಇಲ್ಲ. ಹಾಗಾಗಿ ಈಗ ದಲಿತರು ಯೋಚನೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಅಷ್ಟೇ.